ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಟ್ರಯಲ್ ವೇಳೆ ತನಿಖಾಧಿಕಾರಿಯ ಎಡವಟ್ಟಾಗಿದೆ. ಈ ಬಗ್ಗೆ ಪ್ರಶ್ನೆ ಕೂಡ ಎತ್ತಲಾಗಿದೆ. ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಮೇಲೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವ ಆರೋಪವನ್ನ ಹೊರಿಸಲಾಗ್ತಾ ಇದ್ದು, ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯೇ ದರ್ಶನ್ ಗ್ಯಾಂಗ್ಗೆ ಕಂಟಕವಾಗುತ್ತಾ ಗೊತ್ತಿಲ್ಲ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಬದಲಿಗೆ ಅನ್ನಪೂರ್ಣೇಶ್ವರಿ ಠಾಣೆಗೆ ತನಿಖೆ ವಹಿಸಲಾಗಿತ್ತು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತನಿಖೆಗೆ ಕಮಿಷನರ್ ಆದೇಶವನ್ನ ಕೊಟ್ಟಿದ್ರು. ಕಾಮಾಕ್ಷಿಪಾಳ್ಯ ಸಣ್ಣ ಸ್ಟೇಷನ್, ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಆರೋಪಿಗಳು ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಅಂದ್ರೆ ಈಗ A1 A2 A3 ಅಂದ್ರೆ A15 ತನಕನೂ ಹೋಗಿದೆ ಅಂತ ಕಾಣುತ್ತೆ ಇದು. ಹಾಗಾಗಿ ಆರೋಪಿಗಳ ನಂಬರ್ಸ್ ಜಾಸ್ತಿ ಆಗಿರೋದ್ರಿಂದ ಸ್ಟೇಷನ್ ಚಿಕ್ಕದಾಗತ್ತೆ ಅನ್ನೋ ಕಾರಣಕ್ಕೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ತನಿಖೆ ಕೃತ್ಯ ನಡೆದಿದ್ದು, ಕಾಮಾಕ್ಷಿ ಠಾಣೆ ವ್ಯಾಪ್ತಿಯಲ್ಲೇ ಸಂಪೂರ್ಣ ತನಿಖೆ ಮಾಡಿರೋದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕಮಿಷನರ್ ಆದೇಶದ ಜೊತೆಗೆ ಪಶ್ಚಿಮ ವಿಭಾಗದ ಡಿಸಿಪಿ ಇಂದಲೂ ಕೂಡ ಆದೇಶ ಹೊರಡಿಸಲಾಗಿತ್ತು. ರಿಕವರಿ ಮಹಾಜರು ಪ್ರಕ್ರಿಯೆಯಲ್ಲಿ ಸಾಕ್ಷಿಯನ್ನ ಅಲ್ಲಗಳೆಯುವಂತಿಲ್ಲ. ನಿನ್ನೆ ನಡೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಎಲ್ಲ ಅಂಶಗಳನ್ನು ಇಟ್ಕೊಂಡು SPP ಪ್ರಸನ್ನ ಕುಮಾರ್ ಮಾಹಿತಿಯನ್ನ ಹಂಚಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ವಿಚಾರಣೆ ವೇಳೆ ಈ ಮಾಹಿತಿಯನ್ನ ಈಗ ಅಂದ್ರೆ ಇನ್ನು ನಡೆದಿಲ್ಲ, ಅದು ಮಧ್ಯಾಹ್ನ ನಡೆಯುತ್ತಲ್ಲ, ಟ್ರಯಲ್ಸ್ ಆರಂಭ ಆಗುತ್ತಲ್ಲ, ಅವಾಗ ಈ ಮಾಹಿತಿನ ಕೊಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ, ಸರಿ ಸ್ಟೇಷನ್ ಬದಲಾಗಿಲ್ಲ, ಚಿತ್ರಣ ಬದಲಾಗಿಲ್ಲ ಅನ್ನೋದಾದ್ರೆ ಚಾರ್ಜ್ ಶೀಟ್ ನಲ್ಲೂ ಅದನ್ನು ಮೆನ್ಷನ್ ಮಾಡೋಕೆ ಅವಕಾಶ ಇರ್ಲಿಲ್ವಾ? ಹಾಗಾದ್ರೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಲ್ಲ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಕಾರಣಾಂತರಗಳಿಂದ ಸ್ಟೇಷನ್ ಚಿಕ್ಕದು ಅಂಡ್ ಆರೋಪಿಗಳ ನಂಬರ್ಸ್ ಜಾಸ್ತಿ ಇದೆ. ನಾವು ಫೋನನ್ನ ಒಂದು ವಶಕ್ಕೆ ಪಡ್ಕೊಂಡಿದ್ದು ಅಥವಾ ಸೀಸ್ ಮಾಡಿದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ ಅಂತ ಬರೆಯೋಕೆ ಅವಕಾಶಗಳು ಇರ್ಲಿಲ್ವಾ? ಯಾಕೆ ಬರಲಿಲ್ಲ? ಚಾರ್ಜ್ ಶೀಟ್ ನಲ್ಲಿ ಒಂದು ಉಲ್ಲೇಖ ಮಾಡಿರೋದು, ಇಲ್ಲೊಂದು ಉಲ್ಲೇಖ ಆಗಿರೋದು ಯಾಕೆ? ಅಥವಾ ಯಾರನ್ನಾದ್ರೂ ಮೆಚ್ಚಿಸೋಕೆ ಈ ರೀತಿಯಾಗಿ ಮಾಡಿದ್ರ, ಅಥವಾ ಯಾರನ್ನಾದ್ರೂ ಹಣಿಯೋಕೆ ಈ ರೀತಿಯ ಪ್ರಯತ್ನಗಳಾಯ್ತಾ? ಇವ್ರ ಮೇಲೆ ಏನಾದ್ರೂ ಒತ್ತಡ ಕೇಳಿ ಬಂದಿತ್ತಾ? ಈಗ ಇದನ್ನ ಜಡ್ಜ್ ಯಾವ ರೀತಿಯಾಗಿ ರಿಸೀವ್ ಮಾಡ್ಕೊಳ್ತಾರೆ? ಇವೆಲ್ಲವಕ್ಕೂ ಉತ್ತರ ಸಿಗಬೇಕು ಅಂದ್ರೆ ನಾವು ಮಧ್ಯಾಹ್ನ ನಡೆಯಲಿರುವಂತಹ ವಿಚಾರಣೆ ತನಕ ಕಾಯಲೇಬೇಕು. ಸೊ ಇದು ದರ್ಶನ್ ಅವರಿಗೆ ಸದ್ಯಕ್ಕೆ, ದರ್ಶನ್ ಗ್ಯಾಂಗ್ಗೆ ರಿಲೀಫ್ ಕೊಡುವ ಸಾಧ್ಯತೆಗಳೂ ಕೂಡ ಇದೆ ಅನ್ನಲಾಗ್ತಾ ಇದೆ. ಅಥವಾ ಅವರಿಗೆ ಮತ್ತಷ್ಟು ಕಂಟಕವಾಗುತ್ತಾ ಕಾದ್ ನೋಡ್ಬೇಕು. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ SK ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಚಾರ್ಜ್ ಶೀಟ್ ನಲ್ಲಿ ಈ ರೀತಿಯಾಗಿ ಸರಿ ಕಾಮಾಕ್ಷಿಪಾಳ್ಯದಲ್ಲಿ ಆಗ್ಲಿಲ್ಲ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಲ್ಲಿ ನಾವು ಸೀಸ್ ಮಾಡ್ಕೊಂಡ್ವಿ ಬಿಕಾಸ್ ಆಫ್ ಇಂತಿಂತ ಕಾರಣಗಳು ಅಂತ ಮೆನ್ಷನ್ ಮಾಡೋಕೆ ಅವಕಾಶ ಇರಲ್ವಾ? ನಂಬರ್ 1. ಅಂಡ್ ಇದರಿಂದ ಈ ಆರೋಪಿಗಳ ನಂಬರ್ಸ್ ಏನಿದೆ ಇವ್ರುಗಳಿಗೆ ಏನಾದ್ರೂ ವರವಾಗುತ್ತಾ ಅಥವಾ ಇದು ಶಾಪವಾಗುತ್ತಾ? ಹೇಗ್ ತಗೊಳ್ಳೋ ಚಾನ್ಸಸ್ ಗಳಿದೆ ಇದನ್ನ ಜಡ್ಜು ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ವಿದ್ಯಾ, ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತಕ್ಕಂತ ಒಂದು ಸುದ್ದಿ ಅಥವಾ ಘಟನೆ ಬಗ್ಗೆ ಹೇಳೋದಾದ್ರೆ, ಇಡೀ ಪ್ರಕರಣ ನಡೆದಿರ್ತಕ್ಕಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ. ಆ ಪೊಲೀಸ್ ಠಾಣೆಯಲ್ಲಿ ಮೊದಲಿಗೆ ಕೊಲೆ ಕೇಸ್ ದಾಖಲಾದಾಗ IO ಬಂದು ಗಿರೀಶ್ ನಾಯಕ್ ಅವರು ಇರ್ತಾರೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್. ನಂತರ ಯಾವಾಗ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇದೆ, ಅವರು ಅರೆಸ್ಟ್ ಆಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬೆಳಕಿಗೆ ಬರುತ್ತೆ. ಅಂದಿನ ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಅವರು ಈ ಪ್ರಕರಣವನ್ನ ಉನ್ನತ ತನಿಖೆಗಾಗಿ ACP ವಿಜಯನಗರ ಉಪವಿಭಾಗದ ACP ಆದಂತ ಚಂದನ್ ಅವರಿಗೆ ವಹಿಸಲಾಗುತ್ತೆ. ಹಾಗಾಗಿ ತನಿಖಾಧಿಕಾರಿ ಬದಲಾಗ್ತಾರೆ. ಬದಲಾದಂತ ಸಂದರ್ಭದಲ್ಲಿ ಇಲ್ಲಿ ಮೊದಲಿಗೆ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು. ಯಾಕಂತಂದ್ರೆ ಪ್ರಕರಣ ತುಂಬಾ ಗಂಭೀರ ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಆರೋಪಿಗಳೆಲ್ಲ 13-14 ಜನ ಸಿಕ್ಕಿ ಬಿದ್ದಿದ್ರು. ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ, ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋಕೆ ಆಗೋದಿಲ್ಲ, ಜೊತೆಗೆ ಆರೋಪಿಗಳನ್ನ ಅಲ್ಲಿ ಕೂಡ ಇಡೋದಕ್ಕೆ ಅಲ್ಲಿ ಇರ್ತಕ್ಕಂಥ ಕೊಠಡಿಗಳು ಸಾಕಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಅಂದ್ರೆ ACP ತನಿಖಾಧಿಕಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಆರೋಪಿಗಳನ್ನ ಕರ್ಕೊಂಡ್ ಹೋಗ್ಬೋದು, ವಿಚಾರಣೆ ನಡೆಸಬಹುದು, ಮಹಾಜರು ಪ್ರಕ್ರಿಯೆ ಇವೆಲ್ಲವನ್ನು ಮಾಡಬಹುದು ಅಂತಕ್ಕಂಥದ್ದು. ಹೀಗಾಗಿ ಅವೆಲ್ಲ ಮಾಡಿದ್ದಾರೆ. ಆದ್ರೆ ಯಾವುದೇ ಒಂದು ವರದಿಯನ್ನು ಉಲ್ಲೇಖ ಮಾಡ್ಬೇಕಾದ್ರೆ ಆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನ್ ಕೃತ್ಯ ಆಗಿರುತ್ತೆ ಅದೇ ಪೊಲೀಸ್ ಠಾಣೆ ಹೆಸರನ್ನ ಉಲ್ಲೇಖ ಮಾಡ್ಬೇಕಾಗುತ್ತೆ. ಅದನ್ನೇ ಇಲ್ಲಿ ಮಾಡಿದ್ದಾರೆ. ಆದ್ರೆ ಆರೋಪಿಗಳು 8 ಜನ ಆರೋಪಿಗಳಿಂದ ಫೋನ್ ಅನ್ನ ವಶಪಡ್ಕೊಂಡಂತದ್ದು ಅವರ ಇಡೀ ಪ್ರಕರಣ ಏನು ಆರೋಪಿಗಳನ್ನ ಪೊಲೀಸ್ ಠಾಣೆಯಿಂದ ಕೋರ್ಟ್ಗೆ ಕರ್ಕೊಂಡ್ ಬರೋದಿರ್ಬೋದು, ಕೋರ್ಟ್ ಇಂದ ಸ್ಥಳ ಮಾಜರ್ ಮಾಡೋದಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗೋದಿರ್ಬೋದು, ಅವೆಲ್ಲವನ್ನ ಮಾಡಿದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ಅಲ್ಲಿ ದಾಖಲೆಗಳಲ್ಲಿ ಬರೆದುಕೊಂಡಿದ್ದು ಮಾತ್ರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಹೆಸರನ್ನ. ಯಾಕಂದ್ರೆ ಈ ಕ್ರೈಮ್ ಸೀನ್ ಆಗಿರ್ತಕ್ಕಂಥದ್ದೇ, ಕ್ರೈಮ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ವ್ಯಾಪ್ತಿಯಲ್ಲಿ. ಹೀಗಾಗಿ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿರ್ತಕ್ಕಂಥ ಏನೋ ಒಂದು ಮಾಜರ್ ರಿಪೋರ್ಟ್ ಇರ್ಬೋದು, ಇದನ್ನ ಪ್ರಶ್ನೆ ಮಾಡಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಥವಾ ಸಾಕ್ಷಿಗಳನ್ನ ನಾಶಪಡಿಸುವಲ್ಲಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರ ಪಾತ್ರ ಇದೆ. ಅವರನ್ನ
ಏನು ಆರೋಪಿಯನ್ನಾಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಏತ್ರಿ ಆರೋಪಿಯಾದಂತ ಈ ಪ್ರಕರಣದ ಏತ್ರಿ ಆರೋಪಿಯಾದಂತ ಪುಟ್ಟಸ್ವಾಮಿ ಅವರ ಪರ ವಕೀಲರಂತ ಸುಧನ್ ಬಾಬು ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ಅದು ಅರ್ಜಿ ವಿಚಾರಣೆ ಮಧ್ಯಾಹ್ನ 2:30 ಬರ್ತಾ ಇದೆ. ನಿನ್ನೆ ಅವರೆಲ್ಲ ಏನು ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು SPP ಪ್ರಸನ್ನ ಕುಮಾರ್ ಅವರು ಉತ್ತರವನ್ನ ಕೊಡೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಸಹ ಕೈಗೊಂಡಿದ್ದಾರೆ. ಒಂದು ಕಮಿಷನರ್ ಅವರ ಆದೇಶ, ಜೊತೆಗೆ ಪಶ್ಚಿಮ ವಿಭಾಗದ DCP ಅವರು ಮಾಡಿರ್ತಕ್ಕಂಥ ಆದೇಶ. ಯಾಕಂತಂದ್ರೆ ಠಾಣೆ ಬದಲಾವಣೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸೋದಕ್ಕೆ. ಇನ್ನುಳಿದಂತೆ ಇಲ್ಲಿ ಅರ್ಜಿದಾರ ವಿರುದ್ಧವೂ ಗಂಭೀರ ಆರೋಪವನ್ನ ಮಾಡೋದಕ್ಕೆ ಇವತ್ತು SPP ಅವರು ಸಿದ್ಧತೆಯನ್ನ ಕೈಗೊಳ್ತಾ ಇದ್ದಾರೆ. ಇಲ್ಲಿ ಸಾಕ್ಷಿ ನಾಶಪಡಿಸೋದಕ್ಕೆ ಇನ್ಸ್ಪೆಕ್ಟರ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಾದ್ರೆ ಅದರಿಂದ ಬೆನಿಫಿಷರಿ ಯಾರು? ಇಲ್ಲಿ ಯಾರು ಆರೋಪಿಗಳಿಗೆ ಅದು ಉಪಯೋಗವಾಗ್ತಾ ಇತ್ತಾ? ಪೊಲೀಸರಿಗಂತೂ ಸಾಕ್ಷಿ ನಾಶಪಡಿಸುವಂತ ಉದ್ದೇಶ ಇರೋದಿಲ್ಲ. ಒಂದು ವೇಳೆ ಸಾಕ್ಷಿ ನಾಶಪಡಿಸಿದ್ದೆ ಆದ್ರೆ ಅದರ ಬೆನಿಫಿಷರೀಸ್ ಆರೋಪಿಗಳಾಗಿರ್ತಾರೆ. ಆ ಸಂದರ್ಭದಲ್ಲೇ ಪೊಲೀಸರನ್ನ ಆರೋಪಿಗಳು ಏನಾದ್ರು ಆಮಿಷ ತೋರಿಸಿ ಒಳಗಡೆ ಹಾಕಿ ಅವರ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರ